ಎಲ್ಲರಿಗೂ JITC ಚಾನಲ್ಗೆ ಸ್ವಾಗತ ಸುಸ್ವಾಗತ. 5ನೇ ತರಗತಿ ಮಕ್ಕಳು ಆದರ್ಶ ವಿದ್ಯಾಲಯಕ್ಕೆ ಪ್ರವೇಶ ಪರೀಕ್ಷೆ ಬರೆದಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ಈ ವರ್ಷ ಬರೆದಿರುವಂತಹ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಯಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಮಕ್ಕಳೇ, ಮೊದಲಿಗೆ ಕನ್ನಡ, ಗಣಿತ, ಸಮಾಜ ವಿಜ್ಞಾನದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು ಸರಿಯಾದ ಉತ್ತರಗಳನ್ನು. ಸೊ ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಮೊದಲ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಬಿ, ಹಾಕಿ ಅನ್ನೋದು ಸರಿಯಾದಂಥ ಉತ್ತರ. ಸೊ ಇದು ನನ್ನ ಪ್ರಕಾರ ಒಂದನೇ ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು ಅಂತ. ಸೊ ಯಾಕಂದರೆ ರಾಷ್ಟ್ರೀಯ ಕ್ರೀಡೆ ಅನ್ನೋದು ಯಾವುದು ಮೆನ್ಷನ್ ಆಗಿಲ್ಲ ಆ ಕಾರಣಕ್ಕೆ, ಬಟ್ ಬಿ ಅಂತ ಒಂದು ಅಂದ್ಕೊಂಡಿದ್ದೀನಿ, ಬಟ್ ಅದು ಗ್ರೇಸ್ ಮಾರ್ಕ್ಸ್ ಎಲ್ಲರಿಗೂ ಸಿಕ್ಕುತ್ತೆ ಅಂದ್ಕೋತೀನಿ. ಹಾಗೆ ಎರಡನೇ ಪ್ರಶ್ನೆ, ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಯಾರು ಅಂದರೆ ಎಂ ಗೋವಿಂದ ಪೈ. ಮೊದಲಿಗೆ ಗೋವಿಂದ ಪೈ ಆದರು. ಸೊ ಆ ಕಾರಣಕ್ಕೆ ಎ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಮೂರನೇ ಪ್ರಶ್ನೆಗೆ, ಇತ್ತೀಚೆಗೆ ಭಾರತದ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಯಾವುದು ಅನ್ನೋದು ಆಪರೇಷನ್ ಸಿಂಧೂರ. ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗೆ ನಾಲ್ಕನೇ ಪ್ರಶ್ನೆ ನೋಡೋದಾದರೆ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ ಯಾರು ಅಂದರೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಸಿಕ್ಕಿದೆ. ಆಪ್ಷನ್ಸ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಮಕ್ಕಳೇ. ಹಾಗೆ ಐದನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಯಾವುದು ಅಂದರೆ ಆಗಸ್ಟ್ 29. ಧ್ಯಾನ್ ಚಂದ್ ಅವರ ಹುಟ್ಟಿದ ದಿನ, ಆದ್ದರಿಂದ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡೆ ಅಂತ ಹಾಕೋತೀವಿ. ಭಾರತದ ಆರನೇ ಪ್ರಶ್ನೆ, ಭಾರತದ ಕ್ಷೀರಕ್ರಾಂತಿ ಪಿತಾಮಹ ಯಾರು ಅಂದರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅನ್ನೋರು. ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಏಳನೇ ಪ್ರಶ್ನೆ, HALನ ವಿಸ್ತೃತ ರೂಪ ಯಾವುದು ಅಂದರೆ ಅದು ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಆಪ್ಷನ್ಸ್ ಡಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡೋದಾದರೆ, ಇಸ್ರೋ ಪ್ರಧಾನ ಕಚೇರಿ ಇರುವ ಸ್ಥಳ ಬೆಂಗಳೂರು. ಆಪ್ಷನ್ಸ್ ಬಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಪುನೀತ್ ರಾಜ್ಕುಮಾರ್ ಅವರ ವೈದ್ಯಕೀಯ ಸೇವೆಗೋಸ್ಕರ ಯಾವ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದೆ ಅನ್ನೋದಾದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋದು. ಆಪ್ಷನ್ಸ್ ಎ ಅನ್ನೋದು 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಇದು ಎ ವರ್ಷನ್ ಪ್ರಶ್ನೆ ಪತ್ರಿಕೆ ಆಗಿದೆ, ದಯವಿಟ್ಟು ನೀವು ಕ್ವಶನ್ ಪೇಪರ್ನ ಇಟ್ಕೊಂಡು ನೀವು ಗಮನಿಸ್ಕೋಬೋದು. 10ನೇ ಪ್ರಶ್ನೆ, ಸಾಂಸ್ಕೃತಿಕ ನಗರ ಅಂತ ಮೈಸೂರನ್ನು ಕರೀತಾರೆ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಇಲ್ಲಿಗೆ ನೆಕ್ಸ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ 3ನೇ ಪದಕ್ಕೆ ಸಂಬಂಧಿಸಿದ ನೋಡೋದಾದರೆ ಆಪ್ಷನ್ಸ್ ಡಿ ಅನ್ನೋದು 144 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 2ನೇ ಪ್ರಶ್ನೆ ನೋಡೋದಾದರೆ ಮೆಂಟಲ್ ಎಬಿಲಿಟಿಲಿ, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉತ್ತರ ಸರಿಯಾದದ್ದು 180 ಡಿಗ್ರಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. 3ನೇ ಪ್ರಶ್ನೆಗೆ ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ ಅಂತ ಇದೆ. ಅದಕ್ಕೆ ಆಪ್ಷನ್ಸ್ ಎ ಅನ್ನೋದು ಸರಿಯಾದಂಥ ಉತ್ತರ. ಹಾಗೆ 4ನೇ ಪ್ರಶ್ನೆ ನೋಡೋದಾದರೆ EHGJILKN ಈ ಸರಣಿ ಮುಂದಿನ ಅಕ್ಷರಗಳು ಯಾವುದು ಅಂದರೆ MP. ಆಪ್ಷನ್ಸ್ ಬಿ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆಗೆ ಪ್ರಶ್ನೆ ಉದ್ದ ಆಗಿರೋದ್ರಿಂದ ಅದಕ್ಕೆ ನಾನು ಉತ್ತರನೇ ಹೇಳ್ಬಿಡ್ತೀನಿ. ಆಪ್ಷನ್ಸ್ ಬಿ ಪಶ್ಚಿಮ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಸರಣಿಯ ಮುಂದಿನ ಸಂಖ್ಯೆ ಯಾವುದು? 8, 12, 18, 26. ನೆಕ್ಸ್ಟು ಸರಣಿ ಯಾವುದು ಅಂದರೆ 36. ಫಸ್ಟು 4 ಹೆಚ್ಚಿದ್ದಾರೆ, ಆಮೇಲೆ 6, ಆಮೇಲೆ 8, ಈಗ 10ನ್ನು ಹೆಚ್ಚು ಮಾಡಿದ್ರೆ 36 ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 7ನೇ ಪ್ರಶ್ನೆಗೆ CAR ಎಂಬುದು 22 ಆದರೆ BUS ಎಂಬುದು ಎಷ್ಟು ಅಂದರೆ 42 ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಅದರಿಂದ ಆಪ್ಷನ್ ಸಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 8ನೇ ಪ್ರಶ್ನೆಗೆ ಆಪ್ಷನ್ಸ್ ಡಿ ಬುಧವಾರ ಅನ್ನೋದಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 9ನೇ ಪ್ರಶ್ನೆಗೆ ಒಂದು ಚಿತ್ರ ಕೊಟ್ಬಿಟ್ಟು ಮುಂದಿನ ಸರಣಿಯನ್ನು ಚಿತ್ರನ ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ 9ನೇದಕ್ಕೆ ಮಕ್ಕಳೇ ಆಪ್ಷನ್ಸ್ ಬಿ ಅನ್ನೋದು ಸರಿಯಾದಂಥ ಉತ್ತರ. ನೆಕ್ಸ್ಟು ಕೊನೆ ಪ್ರಶ್ನೆ ನೋಡೋದಾದರೆ ಈ ಆಕೃತಿಯಲ್ಲಿ ಆಯತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಆಪ್ಷನ್ ಸಿ ಅನ್ನೋದು 7 ಆಯತಗಳು ಬರುತ್ತೆ. ಅದರಿಂದ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.